ಅತ್ಯುದ್ರಿಕ್ತ ವಿದೂಷಸತ್ಸುಖ ಮಹಾಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತೇತಿ ಜ್ಞಾನ ಪ್ರಕಾಶಾವೃತಿ ಶಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದಾ ಉಪಾಸ್ಮಹೇ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಇವತ್ತೇನು ವಿಷಯ ಅಷ್ಟನ್ನು ನೆನ್ಪು ಮಾಡ್ಕೊಂಡು ಹೋದರೂ ಕೂಡ ಎಷ್ಟೋ ಉಪಯೋಗ ಆಗುತ್ತೆ. ಇವತ್ತು ಈ ವಿಷಯ ಬಂದಿತ್ತು ಅಷ್ಟೇ, ತನ್ನ ಪಾರ್ಟಿಗೆ ಉಳಿದು ಬೆಸ್ಟ್ ಬಂದಿರ್ಬೋದು, ತನಗೆ ಏನು ಭಾಳ ಮುಖ್ಯ ಅನ್ನಿಸ್ತೋ ಅದು ನೆನ್ಪಿಟ್ಕೊಂಡ್ಬಿಟ್ರೆ ಮುಂದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಎಷ್ಟೇ ಪುಟ ಯಾವ್ದು ಬಂತೀಗ? ಹಾಂ ಹಾಂ, ಅದಾಯ್ತು. ದ್ವಾದಶ ತಾನ್ನೇವ ಸಪ್ತರೂಪಾಣಿ ಅದು ಆಯಿತು. ಅತ್ಯಾಗೋ ಸರ್ವಧರ್ಮ ಅದು ಬಂತು. ಮುಂದೆ ಬಂದಿರೋದು ಇದು ಸಮುದ್ರೇಕ ಸಮುದ್ರ ಇಲ್ಲಿದೆ. ಏನದು ಜೀವೈಕ್ಯ ಅಂಗೀಕಾರ ಇಲ್ಲಿ ಬರುತ್ತೆ. ಹಾಂ, ಇಲ್ಲೇ ಬಂತಿದೆ ಜೀವೈಕ್ಯ ಅಂಗೀಕಾರ. ಜೀವೈಕ್ಯ ಅಂಗೀಕಾರೇ ಜೀವೈಕ್ಯವನ್ನು ಒಪ್ಪೋದಾದರೆ ಎಸ್ತದ್ವೇದ ತಚ್ಛಬ್ದೋಪಿ ಅಯುಕ್ತ ತದಾ ಸ್ವಾತ್ಮಾನಂ ವೇದ ಇತ್ಯೇವ ಸ್ಯಾತ್. ಅಲ್ಲಿ ಬಂದಿರೋ ವಿಚಾರ ಏನು ಪ್ರಶ್ನೆ. ಈಗ ಹಿಂದೇನು ಶುರುವಾಗಿತ್ತು? ಯಾದೃಶ್ಯೇವ ಯುವತ್ಯದಯಸ್ತ್ಯಾಹ ಸರ್ವಾತ್ಮನಾಯತಿ ಸರ್ವಭಾವಸ್ತು ವಿಜ್ಞೇಯೋ ನತು ಸರ್ವಸ್ವರೂಪತ. ಸರ್ವಸ್ವರೂಪತ ಅದಕ್ಕೆ ಅರ್ಥವನ್ನು ಹೇಳಿದರು. ನಚ ಅದಾಗಿತ್ತು. ನಚ ಸರ್ವಸ್ವರೂಪತ ಪುರುಷಾರ್ಥ ಅದು ಆಗಿತ್ತು. ಅಸನ ಅಸ್ಮಿ ಅಂದರೂ ದೇವರ ಹೆಸರು ಅಂತ ಹೇಳಿದರು. ಅಷ್ಟೆಲ್ಲ ಹೇಳಿದ ಮೇಲೆ ಅಹಂ ಬ್ರಹ್ಮ ಅಸ್ಮಿ ಅಂತ ಪದ ಇದೆ. ಅಹಂ ಅಂದರೂ ನಾರಾಯಣ ಅಂತ ಅರ್ಥ, ಬ್ರಹ್ಮ ಅಂದರೂ ನಾರಾಯಣ ಅಂತ ಅರ್ಥ, ಆಮೇಲೆ ಅಸ್ಮಿ ಅಂದರೂ ನಾರಾಯಣ ಅಂತ ಅರ್ಥ. ಇದು ಹೊಸ ಅರ್ಥ. ವಿಶ್ವ ವಿಷ್ಣುರ್ ವಷಟ್ಕಾರ. ಮೂರರಲ್ಲಿ ಏನವೆಲ್ಲ? ವಿಶ್ವನೂ ವಿಷ್ಣುನಾಮ, ವಿಷ್ಣುನೂ ವಿಷ್ಣುನಾಮ, ವಷಟ್ಕಾರನೂ ವಿಷ್ಣುನಾಮ. ಹೇಗೋ ಅಹಂ ಬ್ರಹ್ಮಾಸ್ಮಿ ಎಂಬುದು ಒಂದು ವಾಕ್ಯ ಅಲ್ಲ, ಅದು ಮೂರು ನಾಮಪದಗಳೇ ಸೇರಿಕೊಂಡಿದೆ. ಅದು ಹೇಗೆ ಅಂತ ಹೇಳ್ತಾರೆ. ಇದು ತೀರಾ ಜನಕ್ಕೆ ಎಷ್ಟು ಆಶ್ಚರ್ಯ ಆಗಿರಬೇಕು, ಎಷ್ಟು ಇದಾಗಿರಬೇಕು. ಅಂದರೆ ಆಚಾರ್ಯರು ಯಾವುದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅವ್ರು ಏನು ಮಾಡೋದಾಯ್ತು ಮನಸ್ಸು ಮಾಡಿದರೆ ಎಷ್ಟು ಬೇಕೋ ಅಷ್ಟೇ ಬಿಟ್ಬಿಟ್ಟು ಮುಗಿದೋಗುತ್ತೆ. ಹಾಗೆಲ್ಲ ಯಾವ ಕಾಲಕ್ಕೆ ಯಾರಿಗೆ ಪ್ರಶ್ನೆ ಹೋದ್ರೂ ಉತ್ತರ ಇರಬೇಕು ಅದರೊಳಗೆ. ಆ ರೀತಿ ಮಾಡಿದರು. ಪೂರ್ವ ಹೇಗಾಗತ್ತೆ, ಈಗ ಕ್ರಿಯಾಪದಗಳಾಗತ್ತಾ ಆಗತ್ತೆ ಅಂತ ಹೇಳಿಬಿಟ್ರು. ಅಸ್ಮಿ ಹೇಗಾಗತ್ತೆ ಪ್ರಶ್ನೆ ಬಂದರೆ ತೋರಿಸ್ಬೇಕೀಗ. ಇದೆಲ್ಲ ನಿರುಕ್ತಿ ಬೇಕು ಅದಕ್ಕೆ. ಅಸನಾತ್, ಅಸನ ಅಂದರೆ ಇರುವಿಕೆ, ಅಸ್ಮಿ ಅಂದರೆ ಸದಾ, ಸದಾ ಇರುವಿಕೆ ಅನ್ನೋ ಗುಣ ಇರೋದು ಒಬ್ಬನಲ್ಲಿ ಮಾತ್ರ. ಏಕಪ್ರಕಾರೇಣ ಇರುವಿಕೆ ಅದು ಯಾರು ವಿಷ್ಣುವಿನಲ್ಲಿದೆ. ಅಸ್ಮಿ ಅಂತ ಹೇಳೋಕೆ ಆತನಿಗಿದೆ. ಉಳಿದವರು ಅಸ್ಮಿ ಅಂತ ಹೇಳಿದವರು ಅಬ್ಸೆಂಟ್ ಅಂತ ಅರ್ಥ. ದೇವರು ಎಲ್ಲ ಕರೆದ್ರು ಅಸ್ಮಿ ಅಂತ ಹೇಳ್ತಾರೆ, ಇದ್ದೇನೆ ಅಂತ ಹೇಳ್ತಾರೆ. ಇದ್ದಾನೆ ಅಷ್ಟೇ ಅಲ್ಲ, ಏನಾದ್ರು ಗೊತ್ತಿದೆ ದೇವರಿಗೆ. ಈ ಕೋಮಾದಲ್ಲಿ ಇದ್ದಾನೆ, ಅವನಿಗೆ ಗೊತ್ತಿಲ್ಲ ತಾನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಲ್ಲ, ದೇವ್ರಿಗೆ ಎರಡೂ ಗೊತ್ತಿದೆ. ಅತಸ್ತೋ ಅನ್ಯದಸ್ತೀತಿ ಸಿದ್ಧಂ. ದೇವರು ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಂಡ್ಮೇಲೆ ನಮ್ಮ ರೋಲ್ ಏನಿದೆ ಅದರೊಳಗೆ? ನಾವು ಬ್ರಹ್ಮ ಆಗ್ತೇವೆ ಅದರೊಳಗೆ? ಅಲ್ಲ. ದೇರ್ಫೋರ್ ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ ಅರ್ಥ ದೇವರು ಪರಮಾತ್ಮ ಅಂತ ಅರ್ಥನೇ ಹೊರತು ನಾವೆಲ್ಲ ಆಗ್ತೀವಿ ಅಂತ ಅರ್ಥ ಅಲ್ಲ. ಐ ಆಮ್ ಗ್ರೇಟ್ ಅಂದ, ಸಿಟ್ಟು ಬಂತು. ಏನು ಮಾತ ಅಲ್ಲ, ಅವ್ರು ಹಾಗೆ ಹೇಳಿದರು ಅಂತ. ಅವಾಗ ಏನಾಯಿತು? ಸಿಟ್ಟು ಎಲ್ಲಿಗೋಯ್ತು? ಈಗ ಅವ್ರ ಬಗ್ಗೆ ಟರ್ರ್ ಆಯ್ತು ಆ ಕಡೆಗೆ. ಅದಕ್ಕೆ ವಾಕ್ಯಗಳು ಹಾಗೆ ಓದಬೇಕು. ಅಲ್ಲಿರೋದು ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಆತ್ಮಾನಮೇವ ಅವೇತ್. ದೇವರು ಮುಂದಿನ ವಾಕ್ಯನೇ ಅದು, ಎಲ್ಲಿರೋ ಅಲ್ಲ. ದೇವರು ತನ್ನನ್ನೇ ತಾನು ತಿಳ್ಕೊಂಡ. ಅಹಂ ಬ್ರಹ್ಮಾಸ್ಮಿ ಅಷ್ಟೇ. ಯಾಕೆ ಮಾತು ಹೇಳಬೇಕಾಗಿತ್ತು? ದೇವರಿಗೆ ತನ್ನ ಬಗ್ಗೆ ಗೊತ್ತಿದೆ. ಮಾತು ಭಗವತಿ ತಾನೇ ಹೇಳ್ತಾರೆ. ಮಾಂತು ವೇದ ನ ಕಶ್ಚನ ವೇದಾಹಂ ಸಮತೀತಾನಿ. ಎಲ್ಲ ನನಗೆ ಗೊತ್ತಿದೆ. ನಮ್ಮ ಬಗ್ಗೆನೇ ಗೊತ್ತಿರೋದಿಲ್ಲ. ದೇವ್ರು ಹೇಳ್ತಾರೆ ಹಾಗಿಲ್ಲ, ನನಗೆ ಪೂರ್ತಿ ಗೊತ್ತಿದೆ. ಆ ರೀತಿ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲರ ವಿಷಯ ನನಗೆ ಗೊತ್ತಿದೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಹಿಂದಿನ ಮುಂದಿನ ಹಿಂದಿನ ಎಲ್ಲ ನನಗೆ ಗೊತ್ತು. ನನ್ನನ್ನು ಮಾತ್ರ ಪೂರ್ತಿ ಯಾರ್ಯಾರೂ ತಿಳಿದಿಲ್ಲ. ಯಾರ್ಯಾರು? ಹಿಂದಿರೋರು ಮುಂದಿನವರು ಎಲ್ಲ ಜೈನಾರು ಕೂಡ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಇದು ಅದು ಆಗಿರ್ಬೇಕು ಗೊತ್ತು. ದೇವರು ತಾನು ತಿಳ್ಕೊಂಡಿದ್ದಾರೆ ಅನ್ನೋ ಮಾತು ಎಷ್ಟೋ ಸತ್ಯ ನಮ್ಮ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಜೀವೈಕ್ಯ ಅಂಗೀಕಾರೇ ಎಸ್ತದ್ವೇದ ಐತಿ ತಚ್ಛಬ್ದೋ ಅಯುಕ್ತಿ ಅಯುಕ್ತ. ಯಾರು ಇದನ್ನು ತಿಳಿಯುತ್ತಾರೋ ಅಂತ ಮುಂದೆ ಹೇಳಿದ್ದಾರೆ. ಯಾರು ಇದನ್ನು ತಿಳಿಯುತ್ತಾರೆ ಅಂತ ಹೇಳಬೇಕಾಗಿಲ್ಲ. ಎಲ್ಲರೂ ಬ್ರಹ್ಮನಾಗಿದ್ದು ಎಲ್ಲರೂ ಹಾಗೆ ತಿಳ್ಕೊಂಡಿರ್ತಿದ್ರು. ತಿಳ್ಕೊಂಡಿಲ್ಲ ಅಂದಮೇಲೆ ಏನರ್ಥ? ಅಷ್ಟೇ. ಇನ್ನೂ ಆಚಾರ್ಯ ಸ್ವಾರಸ್ಯ ಬೇರೆ ಕಡೆ ಬರ್ತಾರೆ. ಅಹಂ ಬ್ರಹ್ಮಾಸ್ಮಿ. ಸರಿ, ನಾವೇ ಹೇಳ್ಕೊಬೋದು ಆ ಮಾತನ್ನು, ಅಹಂ ಬ್ರಹ್ಮಾಸ್ಮಿ. ಅದು ಹೇಗೆ?
ವೆರಿ ಸಿಂಪಲ್. ಅಂದರೆ ಆಚಾರ ಸಿದ್ಧಾಂತ ಎಷ್ಟು ಗ್ರೇಟೋ ಅವ್ರು ಹೇಳೋ ರೀತಿಯೂ ಅಷ್ಟೇ ಗ್ರೇಟ್. ಹೀಗೆ ಹೇಳ್ತಾರೆ. ತಪ್ಪಲ್ಲ, ನಾವೆಲ್ಲ ಬ್ರಹ್ಮನೇ. ಬ್ರಹ್ಮ ಅಂದ್ರೆ ಏನು ಗೊತ್ತೇನೋ, ಜೀವ ಅಂತ ಅರ್ಥ ಇದೆ. ಬ್ರಹ್ಮಾಣಿ ಜೀವ ಸರ್ವೇಪಿ. ನಾನು ಬ್ರಹ್ಮ ಅಷ್ಟೇ, ನಾನೊಬ್ಬ ಜೀವ ಅಷ್ಟೇ ತಿಳ್ಕೊಳ್ಳಿ, ಏನು ತಪ್ಪಿಲ್ಲ. ಜೀವ ಹೋದಲ್ಲ, ಅಷ್ಟು ಡೌಟ್ ಇದೆಯಾ? ಇಲ್ಲ, ಅಷ್ಟೇ ಹೇಳ್ಕೊಬೋದು. ಹಾಗಿದ್ದರೆ ದೇವರು ತತ್ವ ಹೇಳಿದ್ದಾರೆ, ಅದೆಲ್ಲ ಸೇರಿಸಿ ಹೋಗ್ಬೇಕು. ಮತ್ತೆ ಅಹಂ ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ. ಮುಕ್ತಿಗೆ ಹೋದ್ರೆ ಏನಂತ ಕರ್ಕೋಬೇಕು ತಮ್ಮನ್ನ? ನಾನು ಪರಬ್ರಹ್ಮ ಅಂತ ತಿಳ್ಕೊಬೋದು. ಅಲ್ಲೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ, ನಾನು ಪರಬ್ರಹ್ಮನಾಗಿದ್ದೇನೆ. ಅರೆ ಬ್ರಹ್ಮನ ಪೋಸ್ಟ್ ದೇವರಿಗಿಲ್ಲ, ಪರಬ್ರಹ್ಮ ಪೋಸ್ಟ್ ಇಲ್ಲ. ಮುಂದೆ ಯಾರಿವಂತೀಗ? ಪ್ರಕೃತಿ ಪರಮಂ ಬ್ರಹ್ಮ. ಮಹಾಲಕ್ಷ್ಮಿ ಇದ್ದಾರಲ್ಲ, ಅವರಿಗೆ ಹೊಸರಿದೆ. ಪರಮಂ ಮಹಾದ್ಬ್ರಹ್ಮ ಅಂತ ಯಾರನ್ನ ಕರಿಬೇಕು? ಮಹಾಲಕ್ಷ್ಮಿನ ಕರಿಬೇಕು. ನೋಡಿ ಎಷ್ಟು ವ್ಯತ್ಯಾಸ ಆಯ್ತು. ಈಗ ದೇವ್ರು ಏನಂತ ಕರಿಬೇಕು? ಪರಮಂ ಮಹಾದ್ಬ್ರಹ್ಮ. ಪರಮ ಮಹಾದ್ಬ್ರಹ್ಮ ಅಂದರೆ ಪರಮಾತ್ಮ. ಸೊ ಅಹಂ ಬ್ರಹ್ಮಾಸ್ಮಿ ಅರ್ಥಕ್ಕೆ ಬಂದೋಯ್ತು ಒಂದು ಅರ್ಥ. ನಾವು ಜೀವರಷ್ಟೇ, ದೇವರಲ್ಲ. ದೇವ್ರು ಮಾತ್ರ ಅಹಂ ಬ್ರಹ್ಮ ಏನು ತಿಳ್ಕೊತಾನೆ? ದೇವ್ ಎಲ್ಲ ಅಬ್ಜೆಕ್ಟಿವ್ ಮೀರಿ ಹೋಗ್ಬಿಟ್ಟಿದೆ. ಅಹಂ ಪರಮಂ ಮಹಾದ್ಬ್ರಹ್ಮ ಅಹಮಸ್ಮಿ, ಅದಿಷ್ಟು ದೇವರಿಗೆ ಅನ್ವಯ. ಅರ್ಥ ಆಯ್ತಾ? ಈ ಅರ್ಥದಲ್ಲಿ ನಮಗೆಲ್ಲರಿಗೂ ಎಲ್ಲ ವಿಷಯ ಯಾಕೆ ಬೇಕಾದ್ರೆ ರೆವಿನ್ಯೂ ವಿಷಯ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ, ಯಾರು ಇದು ಕೇಳ್ತಾರೆ, ಅಂಥವ್ರು ನೀನೇ ನಿನ್ನ ಕೆಲಸ ಏನಾಗ್ಬೋದು, ಏನೋ ಬೇಕು, ಅಲ್ಲಿಗೆ ಹೋಗಿ ಅಲ್ಲಿ ಯಾಕೆ ಹೋಗ್ತೀಯಾ? ಇದೇ ಕೆಲಸ ನಿನಗೆ, ಅದೇ ಇದು ಅಷ್ಟೇ, ಬೇರೆ ಬೇಕಿಲ್ಲ. ಅರ್ಥ ಆಯ್ತಾ? ಎಲ್ಲ ಅವನು ಎಲ್ಲದಕ್ಕೆ ಅಲ್ಲಿ ಹೊರಗೆ ಬಿಡೋದೇ ಇಲ್ಲ ಫಸ್ಟ್ ಕಂಡ್ಕೊಂಡವ್ರನ್ನೆಲ್ಲ. ಅದು ಯಾಕೆ ಬಿಡೋದಿಲ್ಲ ಅಂದರೆ ಅವ್ರ ಕೆಲಸ ಇಲ್ಲಿ ಆಗೋದಲ್ಲ, ಅದು ಎಲ್ಲಿ ಆಗುತ್ತೆ? ಬೇರೆ ಕಡೆ ಬೇಕಾಗಿರೋದು ಖಾತಾ. ಅವ್ನು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಹೋಗಿ ಕೇಳಿದ್ರೆ ಸಾಕಿದೆ. ಮುಖ್ಯಸ್ಥನೇ ಹಾಕಿ ಕೊಡಬೇಕು ಅವನಿಗೆ, ಚೀಫ್ ಕಮಿಷನರ್ನೇ ಆಗ್ಬೇಕು ನೋಡೋಕೆ ಅವ್ರನ್ನ. ಸರಿಯಲ್ಲ. ಅದಕ್ಕೆ ಆ ಸ್ಟೇಜಲ್ಲಿ ಹೇಳೋದ್ರಿಂದ ಬ್ರಹ್ಮ ಅಂತೋದು ಸ್ಟೇಜಲ್ಲಿ ಎಲ್ರಿಗೂ ಅಪ್ಲಿಕಬಲ್ಲು, ಪರಬ್ರಹ್ಮ ಇವರಿಗೆ ಅಪ್ಲಿಕಬಲ್ಲು, ಪರಮ ಮಹಾಬ್ರಹ್ಮ ಅವರಿಗೆ ಅಪ್ಲಿಕಬಲ್ಲು, ಪರಮ ಮಹಾದ್ಬ್ರಹ್ಮ ಪರಮಾತ್ಮರಿಗೆ. ಈ ಮಾತು ಗೀತೆಯಲ್ಲಿ ಉಪಯೋಗಿಸಿದ್ದಾರೆ. ಏನಂತ? ಮಮ ಯೋನಿರ್ ಮಹದ್ ಬ್ರಹ್ಮ. ನೋಡಿ, ತತ್ವಳಿ ಆಚಾರ್ಯ ಇಲ್ಲಿ ಬರೆದಿಲ್ಲ, ಅಲ್ಲಿ ಬರೆದಿದ್ದಾರೆ. ದೇವರಿ ಮಹರ್ಷಿ ಮಹಾದ್ಬ್ರಹ್ಮ ಅಂತ ಹೆಸರಿದೆ. ಪರಮಾತ್ಮ ಪರಮ ಮಹಾದ್ಬ್ರಹ್ಮನಾಗಿದ್ದಾನೆ ಅಂದರೆ ಎಲ್ಲ ಲಿಂಕ್ ಮಾಡ್ತಾರೆ ಆಚಾರ್ಯ. ಅದು ಸರ್ವರ ಎಷ್ಟು ಸತ್ತು ಓದಿದ್ರು ಕೂಡ ಏನಾಗುತ್ತೆ ನಿಮಗೆ ಅಂದರೆ ಹೊಸ ಹೊಸ ಸಂಗತಿಗಳು ರಿಲೇಟ್ ಆಗ್ತಾನೆ ಇರ್ತಾರೆ. ಅದು ಭಾರಿ ದೊಡ್ಡ ಸಂಗತಿ. ಆ ರೀತಿ ಬರವಣಿಗೆ ಸ್ಟೈಲೇ ಅವ್ರ ಯುನೀಕ್ ಸ್ಟೈಲ್. ಅದು ಆ ಯುನೀಕ್ ಸ್ಟೈಲ್ ನೋಡಿದ ಏನು ತಿಳ್ಕೊಬಿಟ್ರು, ಬಾಲವಾಕ್ಯ ಏನಕ್ಕೆ ಬೇರೆ ತಿಳ್ಕೊಬಿಟ್ರು. ಅಲ್ಲ, ಭಾರಿ ಪ್ರೌಢರು ಮಾತ್ರ ಹೇಳ್ಬೋಲ್ಲ ಮಾತದು, ಎಲ್ಲರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲ, ಅವರೊಬ್ಬರೇ ಹೇಳ್ಬೋದಾದ ಮಾತು. ಅಲ್ಲಿಗೆ ಒಂದು ಘಟ್ಟ ಬಂತು. ಆದ್ದರಿಂದ ಈ ರೀತಿ ತಿಳಿದವರು ಅಂತ ಹೇಳಿದಾಗ ತಿಳಿದೇ ಇದ್ದವರು ಇದ್ದಾರೆ ಅಂತ ಆಯ್ತಲ್ಲ. ಇದ್ದಾರೆ ಅಂದಮೇಲೆ ಬ್ರಹ್ಮ, ಎಲ್ಲರೂ ಬ್ರಹ್ಮ ಹೇಗಾಗ್ತಾರೆ ಹಾಗಿದ್ರೆ? ಅರ್ಥ ಆಯ್ತಾ? ಈಗ ದೇವ್ರ ಆ ಮಾತಿನಲ್ಲೇ ಉತ್ತರ ಇದೆ, ಎಲ್ಲರೂ ಬ್ರಹ್ಮನಲ್ಲ ಅಂತಾಯ್ತು. ತದಾ ಸ್ವಾತ್ಮಾನಂ ವೇದ ಇತ್ತೇವ ಸ್ಯಾತ್. ಸ್ವಾತ್ಮಾನಮೇವ ಅವೇತ್ ಅಂತಿದೆ. ತನ್ನನ್ನೇ ದೇವರು ತಿಳಿದ ಅಂತಿದ್ದಾರೆ ಹೊರತು ತನ್ನನ್ನು ತಿಳಿದ ಅಂತ ಹೇಳಲಿಲ್ಲ. ತನ್ನನ್ನೇ ದೇವರು ಹಾಗೆ ತಿಳಿದ. ಅದಕ್ಕೆ ಪ್ರಸಿದ್ಧ ಭೇದಾನುವಾದ. ಆ ಮೂಲಕವಾಗಿ ಪ್ರಸಿದ್ಧ ಉಳಿದವರು ನನ್ನನ್ನೇ ಅಂತ ಹಾಕಬೇಕಾದ್ರೆ ನನಗೊಬ್ಬರಿಗೆ ಗೊತ್ತು ಅಂದ್ರೆ ಏನರ್ಥ? ಉಳಿದವ್ರಿಗೆ ಗೊತ್ತಿಲ್ಲ ಅಂತ, ಗೊತ್ತಿಲ್ಲದೆ ಇದ್ದವರು ಇದ್ದಾರೆ ಅಂತಲೂ ಅರ್ಥ. ಶ್ರುತಿಂ ವಿನಾ ತತ್ಸ್ವರೂಪಸ್ಯೈವ ಅಸಿದ್ಧೇ ತದ್ಭೇದಸ್ಯ ಅತಿಶಯೇನ ಅಸಿದ್ಧಿ. ಶ್ರುತಿಯನ್ನು ತಿಳ್ಕೊಳ್ಳದೆ ಹೋದರೆ ಪರಮಾತ್ಮನಿಗೂ ನಮಗೂ ಭೇದ ಇದೆ ಅಂತ ಗೊತ್ತಾಗೋದಿಲ್ಲ. ಮುಂದಿನ ವಿಷಯ ಸೂಕ್ಷ್ಮ ವಿಚಾರ. ಆ ಪ್ರಶ್ನೆ ಇಷ್ಟೇ ಇವತ್ತಲ್ಲಿ. ದೇವರಿಗೆ ನಮಗೆಲ್ಲ ಈಗ ಒಂದು ಭೇದ ಜ್ಞಾನ ಇದ್ದೇ ಇದೆ. ನಾವು ನೀವು ಬೇರೆ ಅಂತ ಗೊತ್ತಿದೆಯೋ ಇಲ್ವೋ? ಹಿಂದಿನವರು ನಾವು ಬೇರೆ ಅಂತ ಗೊತ್ತಿದೆಯೋ ಇಲ್ವೋ? ಆಫೀಸ್ ಬೇರೆ ಇದು ಬೇರೆ ಗೊತ್ತಿದೆಯೋ ಇಲ್ಲೋ? ಅದ್ಮೇಲೆ ದೇವರು ನಾವು ಬೇರೆ ಅಂತ ಗೊತ್ತಿದೆಯಲ್ಲ, ಇದಕ್ಕೆ ಯಾಕೆ ಶಾಸ್ತ್ರ ಬೇಕು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ದೇವರು ಅಂತ ಹೇಳಿದ ತಕ್ಷಣ ಅದು ಯಾವುದೋ ಲೆಟ್ರ್ ಬರುತ್ತೆ, ನಮ್ಮ ಹೆಸರಲ್ಲ, ನಮ್ಮದಲ್ಲ ಅಂತ ಹೇಳ್ತೀವೋ ತಕ್ಷಣ ಹೇಳ್ತೀವೋ ಇಲ್ಲೋ? ನಾವು ದೇವರಲ್ಲ ಅಂತ ಗೊತ್ತಾಗಿದೆ ಅಲ್ಲ ನಮಗೀಗ, ಅದು ಶಾಸ್ತ್ರ ಯಾಕೆ ಓದಬೇಕು ಅಂತ ಇನ್ನೊಂದು ಪ್ರಶ್ನೆ. ಇದ್ರ ಶಾಸ್ತ್ರ ಓದಬಾರ್ದು ಅಂತ ಸಂಕಲ್ಪ ಮಾಡಿದವರಿಗೆ ಇಂಥ ಎಸ್ಕೇಪಿಸಮ್ ಗೊತ್ತಿರ್ತದೆ. ಅದಕ್ಕೆ ಹೇಳ್ತಾರೆ, ಅದು ನಮಗೆ ಗೊತ್ತಾಗಬೇಕಾದ್ರೆ ಶಾಸ್ತ್ರ ಓದಬೇಕು. ಅದು ನಮಗೆ ಗೊತ್ತಾಗಲಿಕ್ಕೆ ಏನಾಗಬೇಕು? ಶಾಸ್ತ್ರ ಓದಬೇಕು ಅಂತ ಹೇಳ್ತಾರೆ. ಅದು ನಾಳೆ ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ